ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಾ ಇದ್ದೀರಾ? ನೀನ್ ಸುಮ್ಮನೆ ಸತ್ಯ. ಇವಳು ಏನ್ ಮಾಡಿದಾಳ ಅಂತ ನಿನಗೆ ಗೊತ್ತಿಲ್ಲ. ಅಕ್ಕ ಏನೇ ಮಾಡಿದ್ರು ಇಷ್ಟು ದೊಡ್ಡ ಶಿಕ್ಷೆ ಯಾರು ಕೊಡ್ತಾರೆ? ಕೊಡ್ಬೇಕು ಊರ್ಬೇಡ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ಲೇಬೇಕು. ಆವಾಗ್ಲೇ ಇವರಿಗೆ ತಪ್ಪಿನ ಅರಿವಾಗೋದು. ಇವತ್ತಲ್ಲ ಕಡೆ ಇವಳು ಚಿಕ್ಕವಳಿದ್ದಾಗಲೇ ನಾ ಈ ಶಿಕ್ಷೆ ಕೊಡ್ಬೇಕಾಗಿತ್ತು. ಹೆತ್ತ ಮಗಳಿಗೆ ಈ ತರ ಮಾಡ್ತಿದ್ಯಲ್ಲಮ್ಮ, ಯಾಕಮ್ಮ? ನೋವಾಗ್ತಿದ್ಯಾ? ನನ್ನ ಸೊಸೆ ಕೈ ಮುರಿದು ಅವಳಿಗೆ ನೋವು ಮಾಡ್ಲಿಲ್ವಾ ನೀನು? ಇವಳು ಅಯ್ಯೋ ಅಮ್ಮ ಅಂತ ಕಿರ್ಚಾಡ್ತಿದ್ದಾಗ ಅವಳ ಸಹಾಯಕ್ಕೂ ಬರ್ದೆ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಲ್ಲ, ಆವಾಗ್ಲೇ ನಾನು ತಿಳ್ಕೊಬೇಕಾಗಿತ್ತು ಈ ಕಚ್ಚಡ ಕೆಲಸ ನಿಂದೆ ಅಂತ. ನಿನಗೇನ್ ಶಿಕ್ಷೆ ಕೊಟ್ಟರು ಕಡಿಮೆನೆ ಕಣೆ. ಏನ್ ಮಾಡಿದಾಳೆ ಇವಳು ನಿನಗೆ? ಅಕ್ಕ ಸತ್ಯನ ಕೈ ಮುರಿದಿದ್ದು ಇವಳ? ಹೂ ಊರ್ಮಿಳ, ಈ ಜಂಬದ ಕೋಳಿನೇ. ಕಲ್ಲು ಎತ್ತು ಹಾಕಿ ಸತ್ಯನ ಕೈಯನ್ನ ಮುರಿದಿರೋದು. ಅವಳು ಪರೀಕ್ಷೆ ಬರೆದು ಬಿಟ್ರೆ ಎಲ್ಲಿ ಇವಳಿಗಿಂತ ಎತ್ತರಕ್ಕೆ ಬೆಳೆದು ಬಿಡ್ತಾಳೇನೋ ಭಯ ಇವಳಿಗೆ. ಅಮ್ಮ ಸುಮ್ಮನೆ ಏನೇನೋ ಹೇಳ್ಬೇಡಮ್ಮ. ಉದ್ರ ಬಾಯಿ ಇದ್ದಂದ್ರೆ ಬಾಯಿಗೆ ಬರೆ ಕೊಟ್ಬಿಡ್ತೀನಿ. ಯಾಕೆ ಕೀರ್ತನ ಹೀಗೆ ಮಾಡಕೋದೆ? ತಪ್ಪಲ್ವೇನೆ? ಬೇರೆಯವ್ರ ಮೇಲೆ ಎಷ್ಟೇ ಕೋಪ ಇದ್ರು ಇಂಥ ಕೆಲಸಕ್ಕೆ ಇಳಿಬಾರ್ದು ಕೀರ್ತನ. ಇವಳಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಸತ್ಯ, ಅದಕ್ಕೆ ಬರೆ ಕೊಟ್ಟಿರೋದು. ಇನ್ನೊಂದು ಸಲ ನನ್ನ ಸೊಸೆ ತಂಟೆಗೆ ಏನಾರು ಬಂದ್ರೆ ನಿನ್ನ ನನ್ನ ಮಗಳು ಅಂತ ಕೂಡ ನೋಡಲ್ಲ. ನೋಡು ನೋಡು, ಇಷ್ಟಾದ್ರೂ ಎಷ್ಟು ದಿಮಾಕಿಂದ ಹೋಗ್ತಿದ್ದಾಳೆ ಅಂತ. ಅತ್ತೆ ಆರಾಮಾಗಿರಿ. ನೀವ್ ಯಾಕತ್ತೆ ಕೀರ್ತನ ನನಗೋಸ್ಕರ? ನಿನ್ಗೋಸ್ಕರಣ? ನಿನ್ಗೋಸ್ಕರ ಅಲ್ಲದೆ ಇನ್ಯಾರಿಗೋಸ್ಕರ ಮಾಡ್ಲೆ ಹುಡುಗಿ? ಶಿವಳನ್ನ ಹೀಗೆ ಬಿಟ್ರೆ ಸಾಯೋವರೆಗೂ ಬುದ್ಧಿ ಕಲಿಯಲ್ಲ. ನೀನೇನು ಚಿಂತೆ ಮಾಡಬೇಡ ಹುಡುಗಿ, ನಾನು ಸರಿಯಾಗಿ ಮಾಡಿದ್ದೀನಿ. ಶಿವಳನ್ನ ಹೇಗೆ ದಾರಿಗೆ ತರಬೇಕು ಅಂತ ಈ ಸೀತಾ ಲಕ್ಷ್ಮಿಗೆ ಚೆನ್ನಾಗಿ ಗೊತ್ತು. ಅತ್ತೆ ಅಮ್ಮ ಆಗ್ಬಿಟ್ರಲ್ಲ ಚಿಕ್ಕತ್ತೆ. ಸೊಸೆ ಮಗಳಾದ್ರೆ ಎಲ್ಲ ಅತ್ತೆಂದ್ರು ಅಮ್ಮ ಆಗ್ತಾರೆ ಸತ್ಯ. ಯಾವುದೋ ಚಿಕ್ಕ ಹುಡುಗನಿಂದ ನಮ್ಮಮ್ಮ ಇವತ್ತು ನನಗೆ ಬರೆ ಇಡೋ ಹಾಗಾಯಿತು. ಈ ಮನೆಯಲ್ಲಿ ಅವನಿಗಿರೋ ಅಷ್ಟು ಬೆಲೆ ಕೂಡ ನನಗಿಲ್ಲ. ಜೊತೆಗೆ ಸತ್ಯನ ಮುಂದೆ ಬೇರೆ ನನಗೆ ಅವಮಾನ ಆಯಿತು. ಏಯ್ ಬಾರ್ಸ್ದ ಎಲ್ಲೋ ಬೀದಿಲ್ ಬಿದ್ದೋನು ನೀನು ನಮ್ಮನೆಗೆ ಬಂದು ನನಗೆ ಅವಮಾನ ಮಾಡ್ತಿದ್ಯೋ? ಬುದ್ಧಿ ಇಲ್ವೇನೋ ನಿನಗೆ? ಅಲ್ಲ, ನಾನು ಮೊನ್ನೆನೆ ಹೇಳಿಲ್ವಾ ನಿನಗೆ ಯಾರ ಹತ್ರನೂ ಬಾಯಿ ಬಿಡಬಾರ್ದು ಅಂತ? ಹೇಳಿಲ್ವೇನೋ ನಿನಗೆ? ಇನ್ನೊಂದು ಸಲ ನನ್ನ ವಿರುದ್ಧವಾಗಿ ಹೋಯ್ತು ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. What's happening here? ಏನ್ ಮಾಡ್ತಾ ಇದೆಯಾ ಕೀರ್ತನ? ಇಷ್ಟು ಚಿಕ್ಕ ಮಗುಗೆ ಹೊಡೆದು ಬಡ್ದು ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿಂಗೆ? ರಚಿ ನೋವಾಯ್ತಪ್ಪ? ಪಾಪ ಇದು, ನಾನು ನೋಡ್ತಾನೆ ಇದ್ದೀನಿ. ನೋಡಿಲಿ ಎಷ್ಟು ಹೆದರ್ಕೊಂಡಿದ್ದಾನೆ. ನೋಡ್ಕೀರ್ತನ, ಇದೇ ಕೊನೆ ವಾರ್ನಿಂಗ್. ಇನ್ನೊಂದು ಸಾರಿ ನಚ್ಚಿ ತಂಟೆ ನೀನೇನಾದರೂ ಬಂದ್ರೆ ನಾನಂತೂ ಸುಮ್ಮನೆ ಇರ್ತಿಲ್ಲ. ಬಿ ಕೇರ್ಫುಲ್.
ನಚ್ಚಿ ಇನ್ಮೇಲಿಂದ ಇವಳಿಂದ ನೀನು ದೂರ ಇರು. ಏನಾದರೂ ಮಾಡಿದರೆ ನನಗೆ ಬಂದು ಹೇಳು. ವಾಟ್? ನಾನು ಹಿಂಗೆ ನೋಡಿದ್ದೇನು? ನಚ್ಚಿ ಹೇಗೆ ಚಿಕ್ಕಪ್ಪಂಗೆ ಅಷ್ಟೊಂದು ಕ್ಲೋಸ್? ಹೇಗೆ ತಬ್ಕೊಂಡ್ಬಿಟ್ಟ? ಆ್ಯಂಡ್ ಆ ನಚ್ಚಿಗೆ ಹಿಂಸೆ ಆದರೆ ಚಿಕ್ಕಪ್ಪಂಗೆ ಯಾಕೆ ನೋವಾಗಬೇಕು? ಅವ್ರು ಯಾಕೆ ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ? ಅತ್ತೆ ಚಪಾತಿ ಅಳಿ ತುಂಬಾ ಚೆನ್ನಾಗಿದೆ. ವಾ, ಇದು ಒಂದ್ ತಿಂಡಿನ ಒಳ್ಳೆ ಬೂಸ ತರ ಇದೆ. ನಿನ್ ಸೊಸೆಗ್ ಬೇರೆ ಏನೋ ಮಾಡಕ್ ಬರಲ್ವಾ? 3 ಹೊತ್ತು ಚಪಾತಿ ಕುಂಬಳಕಾಯಿ ಪಲ್ಯ ಯಾರು ತಿಂತಾರ ಇದನ್ನ? ಎಷ್ಟೇ ದುರಹಂಕಾರ ನಿಂಗೆ? ತಿನ್ನೋ ತಟ್ಟೆ ತಳ್ತೀಯ ನೀನು? ಸುಮ್ಮನೆ ತಿಂದ್ರೆ ಸರಿ, ಇಲ್ಲಾಂದ್ರೆ ನಾಳೆಯಿಂದ ಅದು ಸಿಗಲ್ಲ ನಿಂಗೆ. ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಇದನ್ ಯಾರು ತಿಂತಾರೆ? ಚೂರು ಚೆನ್ನಾಗಿಲ್ಲ. ನೋಡಿದ್ರ ಅತ್ತೆ ಎಷ್ಟು ದಿಮಾಕಲ್ಲಿ ಮಾತಾಡ್ತಾಳೆ. ನನ್ನ ಮನೆ ಊಟ ಮಾಡ್ದಲೆ ಇಷ್ಟೊತ್ತ ಬೆಳೆದ್ಬಿಟ್ಲ ಇವಳು. ಅಯ್ಯೋ ಜಾನಕಿ, ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊತೀಯಲ್ಲ. ನೋಡು, ಅವಳಿಗಿಷ್ಟ ಇದ್ರೆ ತಿನ್ಲಿ, ಇಲ್ದಿದ್ರೆ ಎದ್ದೋಗ್ಲಿ. ನೀನ್ ಬಾ ಕೂತ್ಕೋ, ತಿನ್ನೋಣ. ಇದು ಒಳ್ಳೆ ಐಡಿಯಾನೇ. ನೀನು ಅಡ್ಗೆ ಮಾಡಕ್ ಹೋಗ್ಬೇಡ, ಸುಮ್ನೆ ನನ್ ಮೂಡ್ ಹಾಳಾಗತ್ತೆ. ಬೇಗ ಬಿಟ್ಟು ಮಾತಾಡ್ಬೇಡ್ವೆ ದಿವ್ಯಾ, ಹೊನ್ನೋದಿಸ್ಬಿಡ್ತೀನಿ ನಿಂದು. ತಿನ್ನೋದೆ ಬಿಟ್ಟು ಅದರಲ್ಲಿ ಮಾತು ಬೇರೆ ಇವಳ್ದು. ವೀಕ್ಷಕರು ಹಾಕಿ ತಿನ್ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಇಷ್ಟು ದಿವಸ ಸಿಕ್ತಿದ್ ತಂಗ್ಳು ಸಿಗಲ್ಲ ನಿಂಗೆ. ಅಮ್ಮ, ಸ್ವಂತ ಮಗಳಿಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನನ್ನ ಲಕ್ಕೆ ಚೇಂಜ್ ಆಗತ್ತೆ. ಆಮೇಲೆ ದುಡ್ಡಿನ ಮಳೆನೇ ಸುರಿಸ್ತೀನಿ. ಆಗ ನಿಮಗೆ ಗೊತ್ತಾಗತ್ತೆ ಈ ದಿವ್ಯನ್ ಪವರ್ ಏನು ಅಂತ. ದುಡ್ಡಿನ ಮಳೆ ಬೇಡಮ್ಮ, 1 ಲೀಟ್ರ್ ಹಾಲು ತಗೊಂಡ್ ಬಾ, ಗೊತ್ತಾಗುತ್ತೆ. ಅಜ್ಜಿ, ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನನ್ನ ಲೆವೆಲ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಿನ್ನ ಬಗ್ಗೆ ಗೊತ್ತಿರೋದಕ್ಕೆ ಅವ್ರು ಹೇಳ್ತಾ ಇರೋದು. ಸುಮ್ಮನೆ ತಿಂಡಿ ತಿನ್ನು, ಅಜ್ಜಿ ಅತ್ತೆಗೆ ಎದುರು ಉತ್ತರ ಕೊಡಬೇಡ. ಇವ್ರು ನಿನಗ ಅಮ್ಮ ಅಜ್ಜಿನ ಅಥವಾ ನನಗ? ನೀನೇನೋ ಇವ್ರ ಪರ ವಹಿಸೋದು? ಏಯ್, ಇವರು ಈ ಮನೆ ಮಗ, ನೀನಲ್ಲ. ಬೋಂಡ ಅಂಗಡಿ ದುಡ್ಡು ಚೆನ್ನಾಗೆ ಸಿಕ್ಕಿದೆ ಅನ್ಸುತ್ತೆ, ಅದಕ್ಕೆ ಇವನ್ ಪರ ವಹಿಸ್ತಾ ಇದೆಯಾ? ಹಿಂಗೆ ನೈಸಾಗಿ ಮಾತಾಡ್ಸ್ತೀರಿ, ಮುಂದೊಂದ್ ದಿನ ಚಿಪ್ ಕೊಟ್ಟು ಹೋಗ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.